ಇತ್ತೀಚೆಗೆ ಬೆಂಗಳೂರು ಹಾಗೂ ರಾಜ್ಯದಾದ್ಯಂತ ಅಪ್ರಾಪ್ತ ಬಾಲಿಕೆಯರ ಮೇಲೆ ಅತ್ಯಾಚಾರ ಮಾಡುತ್ತಿರುವಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಹಿಂದೆ 2 ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಾದಂತಹ ದುರ್ಘಟನೆಯೊಂದು ಬೆಳಗಾವಿಯಲ್ಲಿ ನಡೆದಿತ್ತು. ಆ ಬಗೆಗೆ ಮಾತನಾಡಲು ನಮ್ಮ ಜೊತೆಗೆ ಹಿಂದೂ ಪರ ಸಂಘಟನೆ ಹೋರಾಟಗಾರರಾಗಿರುವಂತಹ ಪುನೀತ್ ಕೆರೆಹಳ್ಳಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತಂದರೆ 2 ವರ್ಷದ ಹಿಂದಿನ ಕೇಸ್ ಏನಿದೆ ಅದು FIR ಆಗುವ ತನಕ ನೀವು ಬಿಡಲಿಲ್ಲ, ಹೋರಾಟ ಮಾಡಿದ್ರಿ, FIR ಆಗಿದೆ. ಈಗ ಆ ಕೇಸ್ನ ಬಗ್ಗೆ ಹೇಳಿ ವಿವರ ಏನು? ಬರೀ FIR ಅಲ್ಲ, ಅರೆಸ್ಟ್ ಕೂಡ ಆಗಿದ್ದಾರೆ. ನೋಡಿ, ಇದು ಅಕ್ಟೋಬರ್ 5ನೇ ತಾರೀಕು 2023ರಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ನಡೆದಿದ್ದು ತಂದೆಗೂ ಕೂಡ ಗೊತ್ತಿರಲ್ಲ. ತಂದೆ ತಾಯಿ ಹೊಲದಲ್ಲಿ ಕೆಲಸಕ್ಕೆ ಅಂತ ಹೋದಾಗ ಮಸೀದಿ ಪಕ್ಕದಲ್ಲೇ ಅವ್ರ ಮನೆ ಇರುತ್ತೆ. ಮಸೀದಿ ಪಕ್ಕದಲ್ಲಿ ಇರ್ತಕ್ಕಂಥ ಆ ಮಗು ಮಸೀದಿ ಹತ್ರ ಆಟ ಆಡೋದಕ್ಕೆ ಆಗ ಈಗ ಹೋಗ್ತಾ ಇರುತ್ತೆ. ಅಲ್ಲಿದ್ದಂಥ ಮಸೀದಿಯಲ್ಲಿದ್ದಂಥ ಒಬ್ಬ ಮೌಲ್ವಿ ಏನು ಮಾಡ್ತಾನೆ, ಆ ಮಗುವನ್ನು ಪುಸ್ಲಾಯಿಸಿ ಒಳಗಡೆ ಕರ್ಕೊಂಡೋಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ. ಈ ಪ್ರಕರಣ ಯಾವಾಗ ಅಕ್ಕಪಕ್ಕದವ್ರಿಗೆ ಗೊತ್ತಾಗುತ್ತೋ ತಕ್ಷಣ ಅವನನ್ನು ಅಲ್ಲಿಂದ ಓಡಿಸ್ತಾರೆ. ಇವನು ವಾಪಸ್ ಬಂದು ನೋಡೋದ್ರೊಳಗಡೆ ಅವನೇ ಇರಲ್ಲ. ಇವನಿಗೆ ಭಯ, ಬೇಡ ಇದು ಯಾಕೆ ಮರ್ಯಾದೆ ಪ್ರಶ್ನೆ ಹಾಗೆ ಹೇಗೆ ಅಂತದ್ದು ಹೇಳಿ ಇವರಿಗೆ ದೂರು ಕೊಡೋಕೆ ಬಿಡೋದಿಲ್ಲ. ಅಲ್ಲಿಗೆ ಆ ಪ್ರಕರಣವನ್ನು ಮುಚ್ಚಾಕಿರ್ತಾರೆ. ಬಟ್ ಆ ವಿಡಿಯೋವನ್ನು ಆ ತಂದೆ ಎತ್ತಿಟ್ಕೊಂಡಿರ್ತಾನೆ, CCTV ರೆಕಾರ್ಡ್ ವಿಡಿಯೋನ ಎತ್ತಿಟ್ಕೊಂಡಿರ್ತಾನೆ. ಅವನಿಗೆ ಅದನ್ನು ನೋಡಿದಾಗಲೆಲ್ಲ ಮೈ ಉರಿತಾ ಇರುತ್ತೆ, ಏನಾದರೂ ಮಾಡಬೇಕು, ನನಗೆ ಆಕ್ರೋಶ, ತನ್ನ ಮಗಳ ಮೇಲೆ ಆಗಿರ್ತಕ್ಕಂಥದ್ದು ಆಕ್ರೋಶ ಆಗ್ತಾ ಇರುತ್ತೆ. ನಂತರ ಏನಾಗುತ್ತೆ, ಸ್ವಲ್ಪ ಸಮಯದ ನಂತರ ಅವನಿಗೆ ಇಲ್ಲ, ಇದು ನನ್ನ ಮಗಳಿಗೆ ನ್ಯಾಯ ಪಡ್ಕೊಳ್ಳೇಬೇಕು ಅಂತ ಅನಿಸುತ್ತೆ. ಬಟ್ ಇಡೀ ಗ್ರಾಮವನ್ನು, ಮುಸಲ್ಮಾನರನ್ನು, ಮಸೀದಿಯವರನ್ನ ಎದುರಾಕೋಬೇಕು ಅಂದರೆ ಭಯ ಕಾಡುತ್ತೆ. ಆಗ ಆತ ನನ್ನನ್ನು ಸಂಪರ್ಕ ಮಾಡ್ತಾನೆ, ನೇರವಾಗಿ ಫೋನ್ ಮಾಡಿ ನಿಮಗೆ ಒಂದು ವಿಡಿಯೋ ಕಳಿಸ್ತೀನಿ ನೋಡಿ ಅಂತ. ನಾನು ಆ ವಿಡಿಯೋ ನೋಡಿದಾಗ ನಿಜಕ್ಕೂ ಭಾಳ ಅಂದರೆ ಭಾಳ ಬೇಸರವಾಯಿತು. ಯಾಕೆ ಅಂತ ಅಂದರೆ, ಅಂಥದ್ದೊಂದು ಪ್ರಕರಣವನ್ನು ನೋಡಿಯೂ ಅಲ್ಲಿರ್ತಕ್ಕಂಥ ಸಮುದಾಯವನ್ನು ಸಹಿಸಿಕೊಂಡು ನಾನು ನನ್ನ ಮಗಳ ಮೇಲಾದ ಅತ್ಯಾಚಾರವನ್ನು ಮುಚ್ಚಿಡಬೇಕಾ? ಇದು ಯಾವ ತಂದೆಗಾದರೂ ಆಗುವಂಥ ಭಾಳ ದೊಡ್ಡ ನೋವು. ಯಾರೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ತಂದೆ ತಾಯಿ. ಆಮೇಲೆ ಏನು ಮಾಡ್ತಾರೆ, ತಕ್ಷಣ ಅದನ್ನು ನನ್ನ ಗಮನಕ್ಕೆ ತಂದ ತಕ್ಷಣ ನಾನು ಕೂಡಲೇ ಅದಕ್ಕೆ SP ಅವರಿಗೆ, ಬೆಳಗಾವಿ SP ಅವರಿಗೆ ಅದನ್ನು ಟ್ಯಾಗ್ ಮಾಡಿ ಕಳಿಸ್ಕೊಡ್ತೀನಿ. ಆ ತಕ್ಷಣಕ್ಕೆ ಅವರು, ನಿಜಕ್ಕೂ ನಾನು ಭೀಮಶಂಕರ್ ಅವರಿಗೆ ಬಹಳ ಧನ್ಯವಾದವನ್ನು ತಿಳಿಸ್ತೀನಿ, SP ಭೀಮಶಂಕರ್ ಸರ್ ಅವರಿಗೆ. ಏಕೆ ಅಂತಂದರೆ, ಕೇವಲ ಒಂದು 24 ಗಂಟೆ ಒಳಗಡೆ, 24 ಅವರ್ಸ್ ಒಳಗಡೆ ಆ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡಿ, ಯಾರು ಆ ಅತ್ಯಾಚಾರ ಮಾಡಿದ್ನೋ ಆ ಆರೋಪಿಯನ್ನು ಕರ್ಕೊಂಡು ಬಂದು ಆತನನ್ನು ಬಂಧಿಸಿ ಈ ಪ್ರಕರಣಕ್ಕೊಂದು ನ್ಯಾಯ ಕೊಡಿಸಿದ್ದಾರೆ. ಹಾಗಾಗಿ SP ಭೀಮಶಂಕರ್ ಸರ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತು ಇದೊಂದೇ ಅಲ್ಲ, ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ 6 ವರ್ಷದ ಬಾಲಕಿಗೆ ಮಸೀದಿಯಲ್ಲಿ ಆಗಿರೋವಂಥದ್ದು, ಆಮೇಲೆ ಮಸೀದಿ ಮತ್ತು ದರ್ಗಾಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಿದೆ ಅಂತ ಮೊನ್ನೆ ನೋಡಿದ್ದು. ಈಗ ನಾನು ಒಟ್ಟಾರೆ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದು ಮತ್ತು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಒಂದು ಸಪ್ರೇಟ್ ತನಿಖಾ ತಂಡವನ್ನು ನೀವು ಮಾಡಬೇಕು. ಮತ್ತು ಒಂದು ಕಾಲ್ ಸೆಂಟರನ್ನು ಮಾಡಬೇಕು ನೀವು ಸಂಪರ್ಕಕ್ಕೆ. ಯಾಕೆ ಅಂತ ಅಂದರೆ, ಯಾವ್ಯಾವ ಮಸೀದಿ ದರ್ಗಾಗಳಲ್ಲಿ ನಿಮಗೆ ಅನ್ಯಾಯ ಆಗ್ತಾಯಿದೆ, ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ, ನಿಮ್ಮ ಮೇಲೆ ದೌರ್ಜನ್ಯ ಆದರೆ, ಏನಾದರೂ ಭಯೋತ್ಪಾದನೆ ಚಟುವಟಿಕೆಗಳಾಗಿರ್ಬೋದು, ಕಾನೂನು ಬಾಹಿರ ಚಟುವಟಿಕೆ ಆಗಿರ್ಬೋದು, ಗೋಹತ್ಯೆ ಅಂತೂ ಮಸೀದಿ ಪಕ್ಕದಲ್ಲಿ ಮಸೀದಿಯ ಮೌಲ್ಯಗಳ ಇದರಲ್ಲೇ ಅಂದರೆ ಅವರ ಬಂದೋಬಸ್ತ್ನಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಗೋಹತ್ಯೆಯು ಕೂಡ ನಡೆಯುತ್ತೆ. ನನ್ನದೊಂದು ಪ್ರಶ್ನೆ ಏನಂತಂದರೆ, ನೀವು ಹೇಳ್ತಾ ಇದ್ರಿ ಈ ರೀತಿಯಾದಂಥ ಘಟನೆ ಆಯಿತು, ಅವ್ರ ತಂದೆ ನಿಮಗೆ CCTVನ ತಂದು ಕೊಟ್ಟರು ಅನ್ನುವಂಥದ್ದು. ಏನಂತಂದರೆ, 2 ವರ್ಷ ಆತನಿಗೆ ಆದಂತಹ ಕಷ್ಟ ಆತ ಸಹಿಸ್ಕೊಂಡಿರುವಂಥದ್ದು, ಅವರ ಸಮುದಾಯವೆಲ್ಲ ವಿರೋಧದ ನಡುವೆ ಆತ ಬಂದು ನಿಮ್ಮ ಬಳಿ ಕೊಡ್ತಾನೆ. ಈ ರೀತಿಯಾದಂಥ ಘಟನೆ ಬೆಂಗಳೂರಲ್ಲೂ ಕೂಡ ಆಗಿತ್ತು, ಅಲ್ಲಿ ಹಲ್ಲೆ ಆಗಿತ್ತು, ಅತ್ಯಾಚಾರ ಅಲ್ಲ ಹಲ್ಲೆ ಆಗಿತ್ತು. ಯಾಕೆ ಮೌಲ್ವಿಗಳು ಈ ಥರ ಮಾಡ್ತಾ ಇರುವಂಥದ್ದು? ಮತ್ತು ಮಸೀದಿನಲ್ಲೇ ಆದರೂ ಕೂಡ ಅದರ ಬಗೆಗೆ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಯಾಕೆ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ? ಏನು ಕಾರಣ ಆಗಿರ್ಬೋದು ಅದಕ್ಕೆ? ನೋಡಿ, ಈಗಲೂ ಈ ಪ್ರಕರಣಕ್ಕೆ ನೋಡ್ದಂಗೂ ಆ ತಂದೆ ತಾಯಿ ಪೊಲೀಸ್ನವರಿಗೆ ಈ ಕೃತ್ಯದ ಬಗ್ಗೆ ಮಾಹಿತಿನೇ ನೀಡಿಲ್ಲ ಅಂದರೆ ಈ ವಿಚಾರವನ್ನು ಠಾಣೆವರೆಗೂ ಅವ್ರು ತೆಗೆದುಕೊಂಡೇ ಹೋಗಿಲ್ಲ ಅಂತ ಅಂದರೆ, ಪೊಲೀಸ್ನವರು ಹೇಗೆ ಅದನ್ನು ಇದನ್ನು ಮಾಡ್ಲಿಕ್ಕೆ ಸಾಧ್ಯ, ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ? ಅವರಿಗೆ ಇಡೀ ಸಮುದಾಯ ಭಯಭೀತರನ್ನಾಗಿ ಮಾಡುತ್ತೆ, ಇದು ಆಚೆ ಹೋಗಬಾರ್ದು ಅಂದರೆ. ಒಂದು ಹೆಣ್ಣು ಮಗುವಿನ ಮಾನ ಪ್ರಾಣಕ್ಕಿಂತ ಮಸೀದಿಯ ಗೌರವವೇ ಮುಖ್ಯವಾಗುತ್ತೆ ಆ ಮುಸಲ್ಮಾನರಿಗೆ. ಆಗ ಅವರು ಅದನ್ನು ಆಚೆಗೆ ಬರಲಿಕ್ಕೆ ಬಿಡೋದಿಲ್ಲ. ಅಂಥ ಪ್ರಕರಣಗಳನ್ನು ಒಳಗೆಯೇ ಮುಚ್ಚಾಕ್ತಾರೆ. ಇದೊಂದೇ ಅಲ್ಲ, ಅನೇಕ ಪ್ರಕರಣಗಳು ಹೀಗೆ ಆಗ್ತವೆ. ನಾನು ಅದಕ್ಕೆ ಸರ್ಕಾರಕ್ಕೆ ಕೇಳ್ಕೊಳ್ಳೋದು, ಕೂಡಲೇ ಒಂದು ಅದಕ್ಕೆ ಸಮಿತಿಯನ್ನು ಮಾಡಿ, ಮತ್ತು ಅದಕ್ಕೊಂದು ಸಂಪರ್ಕಕ್ಕಾಗಿ ಒಂದು ಕಾಲ್ ಸೆಂಟರ್ ಟೈಪ್ ಮಾಡಿ, ಯಾರೇ ನಿಮಗೆ ಪುನೀತ್, ಈಗ ನನಗೆ 10 ಕರೆಗಳು ಬರ್ತಾ ಇದ್ದಾವೆ, ನಮ್ಮದೊಂದಿದೆ ಈಗ ನೀವು ನ್ಯಾಯ ಕೊಡಿಸಿ, ನಮಗೊಂದಿದೆ, ನಮ್ಮದೊಂದು ಈ ಥರ ಪ್ರಾಬ್ಲಮ್ ಇದೆ. ಎಲ್ಲೋ ಯರಗಟ್ಟಿಯ ಮುರುಗೋಡು ತಾಲೂಕು
ಬೆಳಗಾವಿ ಜಿಲ್ಲೆ ಮುರುಗೋಡು ತಾಲೂಕು ಹೆರಗಟ್ಟಿಯ ವ್ಯಕ್ತಿಯೊಬ್ಬ ಮುಸ್ಲಿಂ ವ್ಯಕ್ತಿಯೊಬ್ಬ ಬೆಂಗಳೂರಿನ ಪುನೀತ್ ಕೆರೆಹಳ್ಳಿಯನ್ನು ಸಂಪರ್ಕ ಮಾಡಬೇಕು ಅಂದರೆ ಇದು ಹಾಸ್ಯಾಸ್ಪದ ಅಲ್ವಾ? ಕಾನೂನು ಮತ್ತು ಸರ್ಕಾರಕ್ಕೆ ಇದು ಒಂಥರ ಮುಖಭಂಗ ಅಲ್ವಾ? ಕಾನೂನು ಮತ್ತು ಸರ್ಕಾರಕ್ಕೆ ಮುಖಭಂಗ ಆಗಬೇಕು. ಯಾಕೆ ಅಂತ ಅಂದರೆ ಬೆಳಗಾವಿಯ ಮುರುಗೋಡು ತಾಲೂಕಿನಿಂದ ಪುನೀತ್ ಕೆರೆಹಳ್ಳಿಯನ್ನು ಸಂಪರ್ಕ ಮಾಡ್ತಾನೆ. ಅದರಲ್ಲೂ ಒಬ್ಬ ನೀವೇ ಪದೇ ಪದೇ ಸರ್ಕಾರ ಮುಸ್ಲಿಂ ವಿರೋಧಿ ಅಂತ ಹೇಳುವ ಪುನೀತ್ ಕೆರೆಹಳ್ಳಿಯನ್ನು ಮುಸ್ಲಿಂ ವ್ಯಕ್ತಿಯೊಬ್ಬ ಸಂಪರ್ಕ ಮಾಡಿ ನ್ಯಾಯ ಕೇಳ್ತಾನೆ ಅನ್ನೋದಾದರೆ ಸರ್ಕಾರ ಈಗಲಾದರೂ ಕೂಡ ಜಾಗೃತವಾಗಬೇಕು. ಕೂಡಲೇ ಮಸೀದಿ ಮತ್ತು ದರ್ಗಾಗಳಲ್ಲಿ ಎಲ್ಲಿ ಆದ್ರೂ ನಿಮಗೆ ಅನೈತಿಕ ಚಟುವಟಿಕೆ, ಕಾನೂನುಬಾಹಿರ ಚಟುವಟಿಕೆ ಈ ರೀತಿಯಾಗಿ ಕಂಡಾಗ ನಮಗೆ ಸಂಪರ್ಕಿಸಿ, ನಿಮ್ಮನ್ನು ಗೌಪ್ಯವಾಗಿಟ್ಟು ನಾವು ಆ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಒಂದು ಸಲಹೆ ಕೇಳಬೇಕು ಸಾರ್ವಜನಿಕರಿಗೆ. ಮತ್ತು ಅಲ್ಲಿ ಎಲ್ಲ ಮುಸಲ್ಮಾನರು ಹೊರಗಡೆ ಬರೋಕ್ಕೆ ತುಂಬ ಜನ ಮುಸಲ್ಮಾನರು ಕಾಯ್ತಾ ಇದ್ದಾರೆ. ತುಂಬ ಜನ. ಯಾಕೆ ಪುನೀತ್ ಕೆರೆಹಳ್ಳಿ ಅವರನ್ನೇ ಮುಸ್ಲಿಂ ವಿರೋಧಿ ಅಂತ ಅಂತಾರೆ? ಏನು ಅನಿಸುತ್ತೆ ನಿಮಗೆ? ಗೊತ್ತಿಲ್ಲಪ್ಪ ನನಗಿವತ್ತು ಸುಮಾರು ಏನಿಲ್ಲ ಅಂತ ಅಂದರೂ 18ಕ್ಕೂ ಹೆಚ್ಚು ಕರೆಗಳು ಬಂದಿದ್ದಾವೆ. ಎಲ್ಲ ಮುಸ್ಲಿಮರು ಫೋನ್ ಮಾಡಿರೋದು. ಭಾಳ ಅತ್ಯುನ್ನತವಾದ ಕೆಲಸ ಮಾಡಿದರೆ ಪುನೀತ್ರೆ, ನೀವು ಗೋಹತ್ಯೆಯನ್ನು ಕೂಡ ವಿರೋಧಿಸುವ ಮುಸಲ್ಮಾನರಿದ್ದಾರೆ ಭಾರತದಲ್ಲಿದ್ದು. ಯಾರು ಅದೇ ಮೊನ್ನೆ ಕಲ್ಮಾ ನೋಡು ಕಡಿ, ಕಲ್ಮಾ ಬರಲಿಲ್ಲ ಅಂದರೆ ಕಡಿತೀನಿ ಅನ್ನೋ ಆ ಈ PFI SDP ಮನಸ್ಥಿತಿಯ ಮುಸಲ್ಮಾನರಿದ್ದಾರೋ ಅವ್ರಿಗೆ ಕಟ್ಟರ್ ನಾವು ಅಂತ ಹೇಳೋದು. ನಾವು ಶರಿಯಾವನ್ನು ಫಾಲೋ ಮಾಡ್ತೀವಿ, ಕುರಾನೇ ನಮಗೆಲ್ಲ ಅನ್ನೋ ಮುಸಲ್ಮಾನರು ಬೇರೆ. ಅಬ್ದುಲ್ ಕಲಾಂ ಮತ್ತು ಶರೀಫ್ ಅಜ್ಜನ್ ಅಂತವರು, ಇಬ್ರಾಹಿಂ ಸುತಾರ ಅಂತವರು ಮುಸಲ್ಮಾನರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನನ್ನ ಸಿದ್ಧಾಂತವನ್ನು ಒಪ್ಪಲ್ಲ ಅನ್ನೋದಾದ್ರೆ ಅವ್ನು ನನ್ನ ವಿರೋಧಿಯಾಗಿರ್ತಾನೆ. ಅದು ಕೇವಲ ಮುಸ್ಲಿಮಲ್ಲಿ ಮಾತ್ರ ಅಲ್ಲ, ಹಿಂದೂಗಳೊಳಗೂ ನನ್ನನ್ನು ವಿರೋಧಿಸೋರಿದ್ದಾರೆ, ಕೇವಲ ಮುಸ್ಲಿಮರು ಅಂತ ಅಲ್ಲ. ಆ ಸಂಖ್ಯೆ ಹಿಂದೂಗಳೊಳಗೇನೆ ಜಾಸ್ತಿನೂ ಇದೆ. ಮುಸಲ್ಮಾನರು ನನ್ನನ್ನು ವಿರೋಧಿಸ್ತಾರೆ. ಯಾರು ಗೋಹತ್ಯೆ ಮಾಡ್ತಾರೋ ಅವರು. ಅಕ್ರಮ ಗೋ ಸಾಗಾಣಿಕೆಯನ್ನು ಪುನೀತ್ ಕೆರೆಹಳ್ಳಿ ತಡೀತಾನೆ, ಲವ್ ಜಿಹಾದ್ನ ಪುನೀತ್ ಕೆರೆಹಳ್ಳಿ ತಡೀತಾನೆ. ಹಾಗಾಗಿ ಹಲಾಲ್ ವಿರುದ್ಧ ಪುನೀತ್ ಕೆರೆಹಳ್ಳಿ ಹೋರಾಟ ಮಾಡ್ತಾನೆ. ಪಾಪ ಬಡ ಮುಸಲ್ಮಾನರಿಗೆ ಹಲಾಲ್ ಹಣ ತಲುಪ್ತಿಲ್ಲ. ಯಾರೋ ಭಯೋತ್ಪಾದನೆ ಚಟುವಟಿಕೆ ಮಾಡೋರಿಗೆ ಈ ಹಲಾಲ್ ಹೆಸರಲ್ಲಿ ಹಣ ಸಂಗ್ರಹ ಮಾಡಿ ಜಮಿಯತ್ ಉಲೆಮಾ ಹಿಂದೂ ಅನೇಕ ಇಸ್ಲಾಮಿಕ್ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥ ಈ ಕೃತ್ಯಕ್ಕೆ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲಿಂದ ಕನ್ವರ್ಟ್ ಆಗಿ ಮುಸ್ಲಿಮರಾಗಿರೋರು ಪಾಪ ಅವ್ರು ನಮ್ಮನ್ನು ವಿರೋಧಿಸಲ್ಲ. ಕೆಲವರು ಮಾಡ್ತಾರೆ. ಈಗ ಬೆಂಗಳೂರಿನಲ್ಲೂ ಎಷ್ಟೋ ಪ್ರಕರಣಗಳು, ಫೋಕ್ಸೋ ಪ್ರಕರಣಗಳು ದಾಖಲೆ ಆಗೋದಿಲ್ಲ. ಅಂದರೆ ಎಷ್ಟೋ ಪೇರೆಂಟ್ಸ್ ಅವ್ರು ಹೋಗ್ತಾರೆ, ಠಾಣೆಗೆ ಹೋದ ನಂತರದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟರು ಕೂಡ ಅದು FIR ಆಗೋದಿಲ್ಲ. ಅದರ ಮುಂದಿನ ಕ್ರಮಗಳನ್ನ ಅವ್ರು ತೆಗೆದುಕೊಳ್ಳೋದಿಲ್ಲ. ಅದ್ರ ಬಗೆಗೆ ಏನು ಹೇಳ್ತೀರಿ ಅಂತ? ಅಂದರೆ ಸರ್ಕಾರ ಈ ಬಗೆಗೆ ಸರಿಯಾದಂಥ ಒಂದು ಟೀಮನ್ನು ಮಾಡೋದಿಲ್ವಾ? ಯಾಕೆ ಫೋಕ್ಸೋ ಪ್ರಕರಣಗಳು ಹೊರಗಡೆ ಬರ್ತಾ ಇಲ್ಲ? ಅಂದರೆ ಆ ಆರೋಪಿಗೆ ಶಿಕ್ಷೆ ಆಗ್ತಾ ಇಲ್ಲ, ಶಿಕ್ಷೆವರೆಗೂ ಹೋಗ್ತಾನೆ ಇಲ್ಲ. ಅವು ಏನಾಗಿರ್ಬೋದು ಕಾರಣ? ಇಲ್ಲ, ನಾನು ಹೇಳೋದೇನಂತ ಅಂದರೆ ಸರ್ಕಾರ ಈ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸ್ಬೇಕು. ಮತ್ತು ನಾನು ನಾಗಲಕ್ಷ್ಮಿ ಮೇಡಮಲ್ಲೂ ಕೇಳ್ಕೊಳ್ತೀನಿ, ಅವರು ಮಹಿಳಾ ಆಯೋಗ ಇದ್ದಾರೆ, ಅವ್ರಿಗೂ ಕೇಳ್ಕೊಳ್ತೀನಿ, ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಕೇಳ್ಕೊಳ್ತೀನಿ. ದಯವಿಟ್ಟು ನೀವು ಇದನ್ನು ಸ್ವಲ್ಪ ಹೆಚ್ಚಿಗೆ ಯಾರ್ದೋ ಮೇಲೆ ಡಿಪೆಂಡ್ ಆಗಿ ಸರ್ಕಾರದ ಮೇಲೆ ಡಿಪೆಂಡ್ ಆಗೋ ಅಗತ್ಯನೇ ಇಲ್ಲ ಮಕ್ಕಳ ವಿಚಾರದಲ್ಲಿ. ಮತ್ತು ಪೋಕ್ಸೋ ಏನಿದೆ ಇದನ್ನು ನೀವು ಸಂವಿಧಾನ ಕಾನೂನು ಏನಿದೆ ಅದರ ಅಡಿಯಲ್ಲಿ ತುಂಬ ಗಟ್ಟಿಮುಟ್ಟಾಗಿ ಮಾಡಬೇಕು. ಇದು ಇವತ್ತು ಅನೇಕ ಬಸ್ಸುಗಳಲ್ಲಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಅನೇಕ ಕಡೆ ಇಂಥ ಪ್ರಕರಣಗಳನ್ನು ನೋಡ್ತಾನೆ ಇದ್ದೀವಿ. ಆದರೆ ಅದಕ್ಕೆ ಸರಿಯಾಗಿ ಯಾವುದೋ ಹೆಣ್ಮಗು ಒಂದು ಫೋನ್ ಮಾಡಬೇಕು, ಅದಕ್ಕೊಂದು ಜಾಹೀರಾತು ಕರೆಕ್ಟಾಗಿಲ್ಲ. ನಂಬರ್ ಇದೆ, ಚೈಲ್ಡ್ ಇದಕ್ಕೆ ನಂಬರ್ ಇದೆ, ಮಕ್ಕಳು ಸಂಪರ್ಕ ಮಾಡಬಹುದು, ಅಥವಾ ಅಪ್ರಾಪ್ತೆಯರು ಎಲ್ಲರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಸರಿಯಾದ ಜಾಹೀರಾತು ಇಲ್ಲ. ಜಾಹೀರಾತು ಕೇವಲ ಇವರ ಉಚಿತ ಅನುದಾನಗಳು ಸರ್ಕಾರ ಹಿಂಗೆ ಮಾಡ್ತು, ಪ್ರತಿ ಬಸ್ ಮೇಲೆ ಸಿದ್ದರಾಮಯ್ಯನವ್ರದ್ದು ಮತ್ತು DK ಶಿವಕುಮಾರ್ ಅವ್ರದ್ದು ಫೋಟೋ ಇರುತ್ತೆ ಹೊರತು ಅಪ್ರಾಪ್ತೆ ಬಾಲಕಿಯರಿಗೆ ಏನಾದರೂ ತೊಂದರೆ ಆದರೆ, ಸಮಾಜ ಕಲ್ಯಾಣ ಇಲಾಖೆದು ಏನಾದರೂ ಪ್ರಾಬ್ಲಮ್ ಆದರೆ ಸಂಪರ್ಕ ಮಾಡಿ ಅನ್ನೋ ಅಡ್ವರ್ಟೈಸ್ಮೆಂಟ್ ಇರಲ್ಲ. ಪ್ರತಿ ಸರ್ಕಾರ ತನ್ನ ಇದನ್ನು ಪ್ರಚಾರ ಮಾಡ್ಕೊಳ್ಳೋದ್ರಲ್ಲೇ, ಸಿದ್ದರಾಮಯ್ಯನವ್ರು ಅವ್ರನ್ನ ಪ್ರಚಾರ ಮಾಡ್ಕೊಳ್ಳೋದ್ರಲ್ಲಿ, ಆರೋಗ್ಯ ಮಂತ್ರಿಗಳು ಅವ್ರ ಮಂತ್ರಿಗಳನ್ನು ಪ್ರಚಾರ ಮಾಡ್ಕೊಳ್ಳೋದ್ರಲ್ಲೇ, ಶಾಸಕಾಂಗವನ್ನು ಪ್ರಚಾರ ಮಾಡ್ಕೊಳ್ಳೋದ್ರಲ್ಲೇ ಇದ್ದಾರೆ ಹೊರತು ಕಾರ್ಯಾಂಗವನ್ನು ಯಾರೂ ಪ್ರಚಾರ ಮಾಡ್ತಾಯಿಲ್ಲ. ನೀವು ಕಾರ್ಯಾಂಗವನ್ನು ಪ್ರಚಾರ ಮಾಡಿ, ನೀವು ಕಾರ್ಯಾಂಗ ಏನು ಕೆಲಸ ಮಾಡ್ತಿದೆ, ಏನೇನಿದೆ ಅದನ್ನು ಪ್ರಚಾರ ಮಾಡೋದಿಲ್ಲ. ಕೇವಲ ಶಾಸಕರುಗಳಷ್ಟೇ ಅವ್ರವ್ರು ಪ್ರಚಾರ ಮಾಡ್ಕೊಳ್ತಾರೆ. ನಾನು ಅದನ್ನೇ ಹೇಳ್ತೀನಿ, ನಿಮ್ಮ BMTC KSRTC ಬಸ್ಗಳ ಮೇಲೆ ಇರ್ತಕ್ಕಂಥ ಈ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಫೋಟೋ ತೆಗೆದು ಮೊದಲು ಆ ಭಾಗದಲ್ಲಿ ಈ ರೀತಿಯಾದ ಇದೆ, ಆಲ್ರೆಡಿ ಅದಕ್ಕೆ ಆದಂಥ ಇಲಾಖೆಗಳಿದ್ದಾವೆ, ಅವ್ರ ಪ್ರಚಾರವನ್ನು ಕೊಡಿ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಹೇಳಿ ಕೇಳ್ತೀನಿ.